ರಾಜಧಾನಿ ಬೆಂಗಳೂರಲ್ಲಿ ಸದ್ಯ ನೆತ್ತಿ ಸುಡುವಂತ ಬಿಸಿಲಿದೆ. ಬಿಸಿಲಿನ ತೀವ್ರತೆ ಇನ್ನಷ್ಟು ಜಾಸ್ತಿಯಾಗುವಂತ ಮುನ್ಸೂಚನೆಯೂ ಕೂಡ ಸಿಗ್ತಾ ಇದೆ. ಈ ಮಧ್ಯೆ ರಾಜಧಾನಿಯ ಹಲವು ಏರಿಯಾಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಯೂ ಕೂಡ ಕಾಣಿಸಿಕೊಳ್ತಾ ಇದೆ. ಟ್ಯಾಂಕರ್ಗಳು ಓಡಾಡೋದಕ್ಕೆ ಶುರುವಾಗಿದೆ. ರಾಜಧಾನಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಶುರುವಾಗಿರೋದು ಕಳೆದ ವರ್ಷ ಉತ್ತಮ ಮಳೆಯಾಗಿದ್ರೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಈ ಬಾರಿಯೂ ಉದ್ಭವ ಆಗುವಂತ ಮುನ್ಸೂಚನೆ. ಈಗಾಗಲೇ ಹಲವು ಬಡಾವಣೆಗಳಿಗೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಕಾವೇರಿ ನೀರು ಸರಬರಾಜಾಗ್ತಾ ಇಲ್ಲ. ಕೆಲವೆಡೆ ಕಾವೇರಿ ನೀರಿನ ಸಂಪರ್ಕವೇ ಇಲ್ಲ. ಟ್ಯಾಂಕರ್ಗಳು ಓಡಾಡೋದಕ್ಕೆ ಶುರುವಾಗಿದೆ. ಅದು ಕೂಡ ದುಬಾರಿ ದರ ತೆತ್ತು ಟ್ಯಾಂಕರ್ ನೀರನ್ನು ಖರೀದಿ ಮಾಡಬೇಕಾದಂತ ಸ್ಥಿತಿ ಇದೆ. ಸುವರ್ಣ ನ್ಯೂಸ್ ಈ ಬಗ್ಗೆ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಏನಾಗ್ತಿದೆ? ಕಳೆದ ಬಾರಿ ಉತ್ತಮ ಮಳೆಯಾದಾಗ ಬೆಂಗಳೂರಿನ ಉಸ್ತುವಾರಿ ಸಚಿವರು ಆಗಿರುವಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಂದು ಭರವಸೆಯನ್ನು ಕೊಟ್ಟಿದ್ರು. ಈ ಬಾರಿ ನೀರಿನ ಸಮಸ್ಯೆ ಆಗಲ್ಲ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಎಲ್ಲೂ ಕೂಡ ನೀರಿನ ಸಮಸ್ಯೆ ಆಗಲ್ಲ ಅಂತ. ಬಟ್ ಬಿಸಿಲು ಬಂತು ಯಾವ ಪ್ರಮಾಣದಲ್ಲಿ ಅಂತಂದ್ರೆ, ಇಷ್ಟು ವರ್ಷಗಳ ಕಾಲ ಅತ್ಯಂತ ಹೆಚ್ಚು ತಾಪಮಾನ ದಾಖಲಾಗ್ತಾ ಇರೋದು ಈ ವರ್ಷ. ಅದು ಬೆಂಗಳೂರಿನಲ್ಲೇ ರಾತ್ರಿ ಹೊತ್ತು 30-32 ಡಿಗ್ರಿ ಇರುತ್ತೆ. ರಾತ್ರಿ ಹೊತ್ತು ಮಧ್ಯಾಹ್ನ 36ರ ಆಸುಪಾಸಲ್ಲಿರುತ್ತೆ ಟೆಂಪರೇಚರ್. ಸೊ ಇಂಥ ಸ್ಥಿತಿ ಇರುವಾಗ ಕುಡಿಯೋ ನೀರಿನ ಸಮಸ್ಯೆಯೂ ಉದ್ಭವ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ ನಾವು. ಹಲವು ಏರಿಯಾಗಳಲ್ಲಿ ಟ್ಯಾಂಕರ್ ನೀರನ್ನೇ ನೆಚ್ಚಿಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿರೋದು. ಟ್ಯಾಂಕರ್ಗಳು ಓಡಾಡೋದಕ್ಕೆ ಶುರುವಾಗಿದೆ. ರಾಜಧಾನಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಶುರುವಾಗಿರೋದು ಕಳೆದ ವರ್ಷ ಉತ್ತಮ ಮಳೆಯಾಗಿದ್ರೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಈ ಬಾರಿಯೂ ಉದ್ಭವ ಆಗುವಂತ ಮುನ್ಸೂಚನೆ. ಈಗಾಗಲೇ ಹಲವು ಬಡಾವಣೆಗಳಿಗೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಕಾವೇರಿ ನೀರು ಸರಬರಾಜಾಗ್ತಾ ಇಲ್ಲ. ಕೆಲವೆಡೆ ಕಾವೇರಿ ನೀರಿನ ಸಂಪರ್ಕವೇ ಇಲ್ಲ. ಟ್ಯಾಂಕರ್ಗಳು ಓಡಾಡೋದಕ್ಕೆ ಶುರುವಾಗಿದೆ. ಅದು ಕೂಡ ದುಬಾರಿ ದರ ತೆತ್ತು ಟ್ಯಾಂಕರ್ ನೀರನ್ನು ಖರೀದಿ ಮಾಡಬೇಕಾದಂತ ಸ್ಥಿತಿ ಇದೆ. ಸುವರ್ಣ ನ್ಯೂಸ್ ಈ ಬಗ್ಗೆ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಏನಾಗ್ತಿದೆ? ಕಳೆದ ಬಾರಿ ಉತ್ತಮ ಮಳೆಯಾದಾಗ ಬೆಂಗಳೂರಿನ ಉಸ್ತುವಾರಿ ಸಚಿವರು ಆಗಿರುವಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಂದು ಭರವಸೆಯನ್ನು ಕೊಟ್ಟಿದ್ರು. ಈ ಬಾರಿ ನೀರಿನ ಸಮಸ್ಯೆ ಆಗಲ್ಲ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಎಲ್ಲೂ ಕೂಡ ನೀರಿನ ಸಮಸ್ಯೆ ಆಗಲ್ಲ ಅಂತ. ಬಟ್ ಬಿಸಿಲು ಬಂತು ಯಾವ ಪ್ರಮಾಣದಲ್ಲಿ ಅಂತಂದ್ರೆ, ಇಷ್ಟು ವರ್ಷಗಳ ಕಾಲ ಅತ್ಯಂತ ಹೆಚ್ಚು ತಾಪಮಾನ ದಾಖಲಾಗ್ತಾ ಇರೋದು ಈ ವರ್ಷ. ಅದು ಬೆಂಗಳೂರಿನಲ್ಲೇ ರಾತ್ರಿ ಹೊತ್ತು 30-32 ಡಿಗ್ರಿ ಇರುತ್ತೆ. ರಾತ್ರಿ ಹೊತ್ತು ಮಧ್ಯಾಹ್ನ 36ರ ಆಸುಪಾಸಲ್ಲಿರುತ್ತೆ ಟೆಂಪರೇಚರ್. ಸೊ ಇಂಥ ಸ್ಥಿತಿ ಇರುವಾಗ ಕುಡಿಯೋ ನೀರಿನ ಸಮಸ್ಯೆಯೂ ಉದ್ಭವ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ ನಾವು. ಹಲವು ಏರಿಯಾಗಳಲ್ಲಿ ಟ್ಯಾಂಕರ್ ನೀರನ್ನೇ ನೆಚ್ಚಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.